ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮಾವಿನ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಬಂಧುಗಳೇ? ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರಿಗೆ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ. ಇದು ಬರೋದೇ ಬೇಸಿಗೆ ಕಾಲದಲ್ಲಿ. ಮೊದಲೇ ನಮ್ಮ ಬಾಡಿ ಬೇಸಿಗೆ ಕಾಲದಲ್ಲಿ ಹೀಟ್ ಆಗಿರುತ್ತೆ. ಅದ್ರ ಮೇಲೆ ಹೀಟ್ ಆಗಿರುವಂಥ ಮಾವಿನ ಹಣ್ಣು ತಿಂತೀವಿ, ಇನ್ನೂ ಹೀಟ್ ಆಗುತ್ತೆ. ನಮ್ಮ ಅಮ್ಮನಿಗೆ ಕೂಡ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ ಆಯಿತು. ತುಂಬ ಅಂದರೆ ತುಂಬಾ ತಿಂತಿದ್ರು. ಅವರು ಹೀಟ್ ಅಂತ ಒದ್ದಾಡ್ತಿದ್ರು. ಆಮೇಲೆ ಈ ಹೀಟನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅವರು ಉಪಯೋಗಿಸ್ತಿರುವಂಥ ಟಿಪ್ಸನ್ನು ನಿಮಗೆ 2 ಶೇರ್ ಮಾಡ್ತಾ ಇದ್ದೀನಿ ಬಂಧುಗಳೇ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಹೀಗೆ ಮಾಡೋದ್ರಿಂದ ನಮ್ಮ ಬಾಡಿಗೆ ಅಸಲು ಹೀಟ್ ಆಗಲ್ಲ. ಆರಾಮಾಗಿ ನಾವು ಎಷ್ಟು ಬೇಕಾದರೂ ಸೀಸನ್ ಮುಗಿಯುವವರೆಗೂ ಹಣ್ಣನ್ನು ತಿನ್ಬೋದು. ನೋಡ್ರಿ, ಬನ್ನಿ ನಾವು ಟಿಪ್ಸ್ ಅಂತ ನೋಡೋಣ. ಮೊದಲನೇದಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ನಾವು ಎಷ್ಟು ತಿನ್ನಬೇಕು ಅನ್ಕೊಂತೀವಿ ಅಷ್ಟು ಮಾವಿನ ಹಣ್ಣನ್ನು ಒಂದು ಪಾತ್ರೆಯಲ್ಲಿ ಹಾಕಿಡ್ಬೇಕು. ನೋಡ್ರಿ, ಅದು ಮುಳುಗುವಷ್ಟು ಹಾಕ್ಬೇಕು. ನಾವು ಮಾವಿನ ಹಣ್ಣು ಮೇಲೆ ತೇಲ್ಬೇಕು, ಅಷ್ಟು ಮುಳುಗುವಷ್ಟು ನೀರನ್ನು ಹಾಕ್ಬೇಕು ನಾವು. ನಿಮ್ಮ ಹತ್ರ ದೊಡ್ಡ ಪಾತ್ರೆ ಇಲ್ಲ ಅಂದರೆ ಬಕೆಟ್ನಲ್ಲಿ ಹಾಕಿ ಏನು ತೊಂದರೆ ಇಲ್ಲ. ಹೀಗೆ ಮಾಡಿ 1 ಗಂಟೆ ಬಿಟ್ಟು ತಿನ್ನೋದ್ರಿಂದ ಹೀಟ್ ಆಗಲ್ಲ ಬಂಧುಗಳೇ. 2ನೇ ಟಿಪ್ಸ್ ಬಂದುಬಿಟ್ಟು ಪೀಸ್ ಮಾಡಿ ಅದರಲ್ಲಿ 1 ಸ್ಪೂನಷ್ಟು ಏಲಕ್ಕಿ, ನಿಮಗೆ ಸ್ವಲ್ಪ ಸಕ್ಕರೆ, ಹಾಗೆ ಒಂದಿಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ಈ ಏಲಕ್ಕಿ ತಂಪು, ಸಕ್ಕರೆ ತಂಪು, ಹಾಲು ತಂಪು, ಈ ಮಾವಿನ ಹಣ್ಣನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ 3 ಐಟಮ್ಸ್ಗಳು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಬಂಧುಗಳೇ. 2ರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಮಾಡ್ಕೋಬಹುದು. ನೋಡಿದ್ರೆ ಅಲ್ವಾ ಯಾವ ರೀತಿ ಮಾಡ್ಬೇಕಂತ. ಈ 2 ಟಿಪ್ಸು ಪ್ರತಿಯೊಬ್ಬರಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುವಂಥದ್ದು. ಆದಷ್ಟು ಜನರಿಗೆ ಶೇರ್ ಮಾಡಿ ಇದ್ರ ಪ್ರಯೋಜನ ಅವರು ಕೂಡ ಪಡೀಲಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.